ಹಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಸಮ್ಮರೆಲ್ಲ ಮುಗೀತಲ್ಲ, ಇನ್ಮೇಲೆ ವಿಂಟರು ಸ್ಟಾರ್ಟ್ ಆಗುತ್ತೆ. ವಿಂಟರ್ ಸ್ಟಾರ್ಟ್ ಆಗುತ್ತಲ್ವ, ಇನ್ಮೇಲೆ ಈ ವಿಂಟರಲ್ಲಿ ನಮ್ಮ ಹೆಲ್ತನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಾನು ಹೇಳೋ ಈ ಥಿಂಗ್ಸನ್ನು ನೀವು ಜಾಸ್ತಿ ಯೂಸ್ ಮಾಡ್ತಿದ್ರೆ, ಈ ಮಳೆಗಾಲ, ಈ ಚಳಿಗಾಲದಲ್ಲಿ ನಾನು ಹೇಳೋ ಈ ವಸ್ತುಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ರೆ ನಿಮಗೆ ಹೆಲ್ತಿಯಾಗಿರ್ಬೋದು, ಹಾಗೆ ನಿಮಗೆ ಒಳ್ಳೆ ರೀತಿಯ ಆರೋಗ್ಯ ನಿಮಗೆ ಸಿಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಒಂಥರ ನಮಗೆ ಆರೋಗ್ಯದ ಪ್ರಾಬ್ಲಮ್ಸ್ ಇರುತ್ತೆ. ಅದೇನಪ್ಪ ಅಂದರೆ, ಈ ಹೀಟ್ ಆಗಿರಲಿ, ಸ್ಕಿನ್ ರ್ಯಾಷಸ್ ಆಗಿರಲಿ, ಆ ಥರ ಎಲ್ಲ ಬೇಸಿಗೆ ಕಾಲದಲ್ಲಿ ನಮಗೆ ಕಾಡುತ್ತೆ ಅನಿಸುತ್ತೆ. ಅದೇ ರೀತಿ ಈ ಮಳೆಗಾಲ ಬಂದುಬಿಟ್ರೆ ಈ ಶೀತ, ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಆಗುತ್ತೆ. ನಾನು ಹೇಳೋ ಇಲ್ಲ ಐಟಮ್ಸ್ಗಳನ್ನ ನೀವು ಆದಷ್ಟು ಜಾಸ್ತಿ ಈ ಮಳೆಗಾಲ, ಚಳಿಗಾಲದಲ್ಲಿ ಐಟಮ್ಸ್ಗಳನ್ನ ಯೂಸ್ ಮಾಡ್ತಿದ್ರೆ ನಮ್ಮದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಆದಷ್ಟು ನಾವು ಇದನ್ನು ನಮ್ಮ ಅಡುಗೆಯಲ್ಲಿ ಯೂಸ್ ಮಾಡ್ಕೋಬೇಕು. ಹೇಗೆ ಯೂಸ್ ಮಾಡಬೇಕು ಅಂತಲೂ ಹೇಳ್ತೀನಿ, ಯಾವ್ಯಾವ ಐಟಮ್ಸ್ ಅಂತ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಅರಿಶಿನ, ಬೆಳ್ಳುಳ್ಳಿ, ಕಾಳುಮೆಣಸು, ಇದು ಚಕ್ಕೆ, ಲವಂಗ, ಮೊಸರು, ಸಿಟ್ರಿಕ್ ಫ್ರೂಟ್ಸು, ಆಮೇಲೆ ಈ ಬೇಸನ್, ಕಡಲೆಬೇಳೆ ಹಿಟ್ಟು ಅಂತಾರಲ್ಲ ಅದು, ಆಮೇಲೆ ಮೊಸರು. ಮೊದಲನೇದಾಗಿ ಅರಿಶಿಣದ ಬಗ್ಗೆ ಮಾತಾಡೋಣ. ನಮ್ಮ ಅರಿಶಿನ ಇದನ್ನು ಜಾಸ್ತಿ ನಾವು ಯೂಸ್ ಮಾಡ್ತಾಯಿದ್ರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬ ಇದೆ. ಇದರಿಂದ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಆದಷ್ಟು ಅಡುಗೆಯಲ್ಲಿ ಈ ಅರಿಶಿಣವನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು. ಹಾಗೆ ಅಡುಗೆಯಲ್ಲಿ ಯೂಸ್ ಮಾಡೋದ್ರ ಜೊತೆಗೆ ಬಿಸಿ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಕುಡಿದ್ರೆ ಇನ್ನೂ ಚೆನ್ನಾಗೇ ಅನಿಸುತ್ತೆ ನೋಡಿ. ನೆಕ್ಸ್ಟ್ ಗಾರ್ಲಿಕ್ ಅಂದರೆ ಈ ಬೆಳ್ಳುಳ್ಳಿಯಲ್ಲಿ ಐತಲ್ವ, ಇದರಲ್ಲಿ ತುಂಬ ಪವರ್ಫುಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ. ಇದರಲ್ಲಿ ನಮಗೆ ಯಾವುದಾದ್ರೂ ಈಸ್ಟ್ ಇನ್ಫೆಕ್ಷನ್ನು, ಫಂಗಸ್ಸು ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದನ್ನು ತಗೊಂಡ್ರೆ ಕಡಿಮೆ ಆಗುತ್ತೆ. ಆದಷ್ಟು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೋಬೇಕು. ಬೆಳಗ್ಗೆ ಎದ್ದ ಮೇಲೆ ಒಂದೊಂದು ಎಸಳು ದಿನ ತಿಂತಾ ಬಂದರೆ ನಮಗೆ ತುಂಬಾ ಚೇಂಜಸ್ ಬರುತ್ತೆ. ಇದರಲ್ಲಿ ಡೈಲಿ ಒಂದೊಂದು ಎಸಳು ಬೆಳ್ಳುಳ್ಳಿ ತಿಂತಾ ಬಂದರೆ ನಮ್ಮದು BP, ಶುಗರ್ ಅದನ್ನು ಕಂಟ್ರೋಲ್ ಬರುತ್ತೆ. ಹಾಗೆ ಹಾರ್ಟಿಂದ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದರಲ್ಲೂ ಇದು ಕಂಟ್ರೋಲ್ ಆಗುತ್ತೆ. ನಮ್ಮ ಬಾಡಿನೂ ತುಂಬ ಡಿಟಾಕ್ಸ್ ಮಾಡುತ್ತೆ. ಕೋಲ್ಡ್ ಇದ್ದರೆ ಅದಕ್ಕೂ ಯೂಸ್ ಆಗುತ್ತೆ. ಆ್ಯಂಟಿ ಕ್ಯಾನ್ಸರ್ ಇದೆ ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದನ್ನು ಜಾಸ್ತಿ ನಾವು ಯೂಸ್ ಮಾಡ್ತಾ ಬಂದರೆ. ಆದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಎಸಳು ಬೆಳ್ಳುಳ್ಳಿನ ತಗೋಬೇಕು ನಾವು. ನೆಕ್ಸ್ಟ್ ಈ ಸಿಟ್ರಸ್ ಫ್ರೂಟ್ಸು. ಈ ಸಿಟ್ರಸ್ ಫ್ರೂಟ್ಸಲ್ಲಿ ಆರೆಂಜು, ಲೆಮನ್ನು, ಗ್ರೇಪ್ ಫ್ರೂಟು ಆ ಥರ ಎಲ್ಲ ಇರುತ್ತೆ. ಆ ಥರ ಬರುತ್ತೆ ಇದೆಲ್ಲ. ಇದು ನಮಗೆ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನಿಗಾಗಲಿ, ಹೇರಿಗಾಗಲಿ ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ನಮಗೆ ವಿಟಮಿನ್ C ಇರುತ್ತೆ, ಮೆಗ್ನೀಷಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ. ನಮ್ಮ ಬಾಡಿಗೆ ಇದೆಲ್ಲ ಚಳಿಗಾಲದಲ್ಲಿ ತುಂಬಾ ಅವಶ್ಯಕತೆ ಇರುತ್ತೆ. ಹಾಗೆ ಈ ವೈರಲ್ ಇನ್ಫೆಕ್ಷನಲ್ಲಿ ಇರುತ್ತಲ್ಲ, ಆ ಥರ ಆದರೆ ಈ ಥರ ಫ್ರೂಟ್ಸ್ನ ನಾವು ಯೂಸ್ ಮಾಡಬೇಕು. ವೈರಲ್ ಇನ್ಫೆಕ್ಷನ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆನೂ ತುಂಬ ಚೆನ್ನಾಗಾಗುತ್ತೆ. ಈ ಚಳಿಗಾಲದಲ್ಲಿ ಈ ರೀತಿಯ ಹಣ್ಣುಗಳನ್ನು ನಾವು ಸೇವಿಸ್ತಾ ಇದ್ದರೆ ಇದು ನಮ್ಮದು ಇಮ್ಯುನಿಟಿನೂ ಅಷ್ಟೇ, ಇದು ತುಂಬ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಚಕ್ಕೆ. ಈ ಚಕ್ಕೆ ಐತಲ್ಲ, ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ನಮಗೆ ಯೂಸ್ ಆಗುತ್ತೆ. ಹಾಗೆ ಇದರಲ್ಲಿ ಮೆಗ್ನೀಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಫೈಬರ್ ಮತ್ತು ಐರನ್ ಕಂಟೆಂಟ್ ಇದರಲ್ಲಿದೆ. ಇದನ್ನು ಅಷ್ಟೇ ನಮ್ಮದು ಬಾಡಿನ ಬೂಸ್ಟ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದನ್ನು ಜಾಸ್ತಿ ಯೂಸ್ ಮಾಡ್ತಿದ್ರೆ ಈ ಕೋಲ್ಡು, ಥ್ರೋಟ್ ಇನ್ಫೆಕ್ಷನ್ನು, ಹೆಡ್ಡೇಕು ಆ ಥರ ಇದ್ದರೆ ಇದು ಯೂಸ್ ಆಗುತ್ತೆ. ಇದನ್ನು ಯೂಸ್ ಮಾಡ್ತಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ನಮ್ಮದು ಹೃದಯದ ಆರೋಗ್ಯನೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಇದನ್ನು ಜಾಸ್ತಿ ನಾವು ವೆಯ್ಟ್ ಲಾಸಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಅದನ್ನು ಅಷ್ಟೇ, ಇದು ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಐಟಮ್ಸ್ ಏನಂದರೆ ಲವಂಗ ಇದೆಯಲ್ಲ, ಇದನ್ನು ಆದಷ್ಟು ಯೂಸ್ ಮಾಡ್ತಾಯಿದ್ರೆ ನಮ್ಮದು ಲಿವರ್ ಇಂಪ್ರೂವ್ ಆಗುತ್ತೆ. ಲಿವರಿನ ಹೆಲ್ತ್ ಇರುತ್ತಲ್ಲ ಅದು ಇಂಪ್ರೂವ್ ಆಗುತ್ತೆ. ಹಾಗೆ ಇದು ಡೈಜೆಷನಿಗೂ ತುಂಬ ಹೆಲ್ಪ್ ಆಗುತ್ತೆ. ಈ ಮಲಬದ್ಧತೆ ಆ ಥರ ಏನಾದರೂ ಇದ್ದರೆ ಇದನ್ನು ಜಾಸ್ತಿ ಯೂಸ್ ಮಾಡಬೇಕು. ಹಾಗೆ ಇದರಲ್ಲೂ ಅಷ್ಟೇ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತೆ. ಇದರಲ್ಲಿ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ವಿಟಮಿನ್ K, ಐರನ್ನು ಇದೆಲ್ಲ ಇದೆ ಇದರಲ್ಲಿ. ಇದು ಉಳುಕು ಹಲ್ಲಿರುತ್ತಲ್ಲ, ಉಳುಕು ಹಲ್ಲು, ಒಸಡು ನೋವು ಇದ್ರೂ ಅಷ್ಟೇ ಈ ಲವಂಗನ ಯೂಸ್ ಮಾಡಿದರೆ ನಮಗೆ ಬೇಗನೆ ಕಡಿಮೆ ಆಗುತ್ತೆ ನೋವು. ಈ ಚಳಿಗಾಲ, ಮಳೆಗಾಲದಲ್ಲೇ ಹಲ್ಲು ನೋವು ಜಾಸ್ತಿ ಇರುತ್ತೆ ನೋಡಿ, ಆ ಟೈಮಲ್ಲಿ ಇದನ್ನು ಜಾಸ್ತಿ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸು. ಈ ಡ್ರೈ ಫ್ರೂಟ್ಸಲ್ಲಿ ಅಷ್ಟೇ ವಿಟಮಿನ್ಸ್ ಎಲ್ಲ ಇರುತ್ತೆ, ವಿಟಮಿನ್ಸು, ಮಿನರಲ್ಸ್ ಎಲ್ಲ ಇರುತ್ತೆ.
ಇದು ನಮ್ಮ ಬಾಡಿನ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದು ಆದಷ್ಟು ಚಳಿಗಾಲ ಮಳೆಗಾಲದಲ್ಲಿ ಈ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದ್ರೆ ನಮ್ಮದು ಸ್ಕಿನ್ನು ಹೆಲ್ತಿಯಾಗಿರುತ್ತೆ. ನಮ್ಮದು ಸ್ಕಿನ್ ಆಗಲಿ ಹೇರ್ ಆಗಲಿ ಹೆಲ್ತಿಯಾಗಿ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಪೆಪ್ಪರ್ ಅಂದರೆ ಕಾಳುಮೆಣಸು. ಈ ಕಾಳುಮೆಣಸು ಅಷ್ಟೇ ನಾವು ಈ ಚಳಿಗಾಲದಲ್ಲಿ ತುಂಬಾ ಯೂಸ್ ಮಾಡಬೇಕಿದು. ಈ ಶೀತ ಜ್ವರ ನೆಗಡಿ ಆ ಥರ ಏನಾದರೂ ಇದ್ದರೆ ಈ ಪೆಪ್ಪರ್ನ ಜಾಸ್ತಿ ನಾವು ಯೂಸ್ ಮಾಡ್ತಾ ಇರಬೇಕು. ಇದರಲ್ಲೂ ಅಷ್ಟೇ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಭಾಳ ಇರುತ್ತೆ. ಜ್ವರ ಜಾಸ್ತಿ ಇದ್ದರೆ ಜ್ವರ ಕಡಿಮೆ ಮಾಡೋಕ್ಕೂ ಇದು ಆದಷ್ಟು ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ನು ಯೋಗರ್ಟ್ ಅಂದರೆ ಮೊಸರು. ಈ ಮೊಸರು ಅಷ್ಟೇ ಇದರಲ್ಲಿರುವಂತಹ ಬ್ಯಾಕ್ಟೀರಿಯಾ ನಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಇದರಲ್ಲಿ. ಇದನ್ನು ನಾವು ಆದಷ್ಟು ಚಳಿಗಾಲದಲ್ಲಿ ಯೂಸ್ ಮಾಡಿದರೆ ನಮ್ಮದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇದರಲ್ಲಿ ಕ್ಯಾಲ್ಶಿಯಮ್ ಇದೆ, ವಿಟಮಿನ್ ಡಿ ಎಲ್ಲ ಇದೆ. ಇದು ನಾವು ಚಳಿಗಾಲ ಮಳೆಗಾಲ ಅಂತ ಆದಷ್ಟು ಈ ಮೊಸರನ್ನು ನಾವು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ, ಚಳಿ ಇರುತ್ತೆ ಅಂತ. ನೆಕ್ಸ್ಟ್ ಒನ್ನು ಪೊಮೊಗ್ರನೇಟ್ ಜ್ಯೂಸು ಅಂದರೆ ದಾಳಿಂಬೆ ಜ್ಯೂಸು. ಈ ದಾಳಿಂಬೆ ಜ್ಯೂಸನ್ನ ಆಯುರ್ವೇದದಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಹಳೆ ಕಾಲದಿಂದನೂ ಇದು ಆಯುರ್ವೇದದಲ್ಲಿ ತುಂಬ ಯೂಸ್ ಮಾಡ್ತಿದ್ದಾರೆ. ಈ ದಾಳಿಂಬೆ ಹಣ್ಣು ಇರುತ್ತಲ್ಲ, ಅದ್ರದ್ದು ಗಿಡದಲ್ಲಿ ಎಲ್ಲ ಪಾರ್ಟ್ಗಳ್ನೂ ನಾವು ಆರೋಗ್ಯಕ್ಕೆ ಉಪಯೋಗಿಸ್ಬೋದಂತೆ ಇದು. ಹಾಗೆ ನಮ್ಮ ಹಲ್ಲಿನ ಸಮಸ್ಯೆ ಏನಾದರೂ ಇದ್ದರೆ ಈ ಜ್ಯೂಸ್ ಕುಡಿತಾ ಬಂದರೆ ಅದು ಕಡಿಮೆ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಒನ್ನು ಬೇಸನ್ ಅಂದರೆ ಕಡಲೆಬೇಳೆ ಹಿಟ್ಟು. ಇದು ಆದಷ್ಟು ಚಳಿಗಾಲದಲ್ಲಿ ಯೂಸ್ ಮಾಡ್ತಾ ಇದ್ದರೆ ನಮಗೆ ಕೋಲ್ಡು ಕಾಫು ಕಡಿಮೆ ಆಗುತ್ತೆ. ರಾತ್ರಿ ಮಲಗಬೇಕಾದ್ರೆ ಬಿಸಿ ಹಾಲಿಗೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಗೆ ಅರಿಶಿನ ಹಾಗೆ ಈ ಬೇಸನ್ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ರೆ ನಮಗೆ ಈ ಶೀತ ನೆಗಡಿಯಿಂದ ಕಡಿಮೆ ಆಗುತ್ತೆ ನೋಡಿ ಬಂದರೆ. ಇದ್ರ ಜೊತೆಗೆ ನಾವು ಆದಷ್ಟು ನೀರನ್ನು ನಾವು ಜಾಸ್ತಿ ನೀರು ಕುಡಿಬೇಕು. ಈ ಚಳಿಗಾಲ ಮಳೆಗಾಲ ಅಂತ ನಾವು ನೀರನ್ನು ಜಾಸ್ತಿ ಕುಡಿಯೋಕ್ಕೆ ಹೋಗೋಲ್ಲ, ಚಳಿ ಇರುತ್ತೆ ಅಂತ. ಆದರೆ ನಮ್ಮ ಬಾಡಿಗೆ 3-4 ಲೀಟ್ರು ನೀರು ಅವಶ್ಯಕತೆ ತುಂಬ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಯಾವ ಕಾಲ ಆದರೂ ಪರವಾಗಿಲ್ಲ, ನೀರು ಮಾತ್ರ ನಾವು ಚೆನ್ನಾಗಿ ನೀರು ಕುಡಿತಾ ಇರಬೇಕು. ನಾವು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಲ್ವಾ. ಅದಕ್ಕೆ ನಾವು ಎಷ್ಟಾಗುತ್ತೆ ಅಷ್ಟು ನಮ್ಮ ಆರೋಗ್ಯನ ಈ ವೆದರ್ ಟೈಮಲ್ಲಿ ನಾವು ಆರೋಗ್ಯನ ಕಾಪಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.